ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ತಂದಿದ್ದಾರೆ. ನನಗನ್ಸ್ತೈತೆ ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು, ದೊಡ್ಡ ಕೆಂಪೇಗೌಡ್ರ ಚಿಕ್ಕ ಕೆಂಪೇಗೌಡ್ರಪ್ಪ ಹೇಳಯ್ಯ, ನೀನು ಕರೆಕ್ಟಾಗಿ ಗೊತ್ತು. ಅವ್ರ ತಾತ ಚಿಕ್ಕ ಕೆಂಪೇಗೌಡ, ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ, ಇವ್ರ ತಂದೆ ಕೆಂಪೇಗೌಡರು. ಅಂತ ಕೆಂಪೇಗೌಡರ ಹೆಸರನ್ನ ಇಟ್ಕೊಂಡಿರುವಂತ ಇವ್ರ ತಂದೆಯವರು ಅವ್ರ ಮಗನಾಗಿ ಅಂತ ವಂಶಕ್ಕೆ ಸೇರಿದವರು. ನಾನು ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಅದರಲ್ಲಿ ಅವ್ರ ತಂದೆಯವ್ರದ್ದು ಬರೆದಿದ್ರು, ಗನ್ ಹಿಡ್ಕೊಂಡು ಫಾರೆಸ್ಟ್ಗೆ ಹೋಗೋರಂತೆ, ಅಂದ್ರೆ ಊರಲ್ಲಿ ಒಂದು ಗತ್ತು. ಅಂತ ಅವರ ಮಗನಾಗಿ ಅಂತವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ದುರ್ವಿಧಿಯೇ. ಕೆಂಪೇಗೌಡರು 4 ಗೋಪುರಗಳನ್ನ ಕಟ್ಟಿದ್ರು. ಬೆಂಗಳೂರು ಒಟ್ಟಾಗಿರ್ಬೇಕು ಅಂತ 4 ಗೋಪುರಗಳ ಮಾನಸಿಕ ಅವರದ ಸ್ಥಿತಿ ಏನಿದೆ, ಈ 4 ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು. ಸುಮಾರು 21 ಪೇಟೆಗಳನ್ನ ಕಟ್ಟಿದ್ರು. 36 ಪೇಟೆ, ತಿಗಳರ ಪೇಟೆ, ಬಳೆಪೇಟೆ, ಸುಲ್ತಾನ್ ಪೇಟೆ ಎಲ್ಲರನ್ನೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು. ಅಂದ್ರೆ ಅವ್ರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರ್ಬೇಕು ಅನ್ನೋದು ಉದ್ದೇಶ. ಇವತ್ತು ಆ ಉದ್ದೇಶಕ್ಕೆ ಒಂಥರ ಕೊಡ್ಲಿ ಪೆಟ್ಟನ್ನ ಕೊಟ್ಟಿದ್ದಾರೆ. ಬೆಂಗಳೂರು ವಿಭಾಗ ಮಾಡಿದ್ರೆ ಏನ್ ಪ್ರಾಬ್ಲಮ್? ಹಿಂದೆ ನಾನು 2006ರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಆಗ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. ಆಗ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡಿದ್ರಿ, ಬೃಹತ್ ಬೆಂಗಳೂರು ಮಹಾನಗರ. ಯಾಕೆ ಮಾಡಿದ್ರಿ ಅಂದ್ರೆ ಇಲ್ಲಿನ ಸಂಖ್ಯೆ ಏನಿತ್ತು, ನಮ್ಮ ಕನ್ನಡಿಗರು ಮೈನಸ್ ಆಗ್ತಾ ಇದ್ರಿ. ದಿನನಿತ್ಯ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಅನ್ಸಕ್ ಶುರುವಾಯ್ತು. ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡ್ಬಿಡ್ತಾರೋ. ಆ ಭಯದಿಂದ ನಾವೇನ್ ಮಾಡಿದ್ರಿ, ಹೊರಗಡೆ ಇರುವಂತ ಹಳ್ಳಿಗಳನ್ನೆಲ್ಲ ಇದಕ್ಕೆ ಸೇರಿಸ್ತ್ರಿ. ಅಲ್ಲಿ ಹೊರಗಡೆ ಏನಿತ್ತು ಕನ್ನಡಿಗರು. ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಎಂಟೈರ್ ಈ ಎಲ್ಲ ಬೆಲ್ಟುನು ಇರ್ಬೋದು, ಹಲ್ಸೂರು ಇರ್ಬೋದು, ಚಿಕ್ಕಪೇಟೆ ಇರ್ಬೋದು, ಚಾಮರಾಜಪೇಟೆ ಇರ್ಬೋದು, ಗಾಂಧಿನಗರ ಇರ್ಬೋದು, ಇದೆಲ್ಲ ಕನ್ನಡಿಗರಿದ್ದಂಥದ್ದು. ಯಾವ್ದಾವುದೋ ಕಾರಣಕ್ಕೆ ಮಾರ್ಬಿಟ್ಟು ಆಚೆ ಹೋಗ್ತಾನೆ ಇದ್ದಾರೆ, ಹೊರಗಡೆ ಹೋಗ್ತಾನೆ ಇದ್ದಾರೆ. ಅಂದ್ರೆ ಊರಿಂದ ಹೊರಗಡೆ ಆಗ್ತಾರಲ್ಲ, ಹಂಗ ಹೋಗ್ತಾನೆ ಇದ್ದೀರಿ ಹೊರಗಡೆ. ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯ್ತು ಅಂತ ನಾವು ದೊಡ್ಡದು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇವತ್ತು ನೀವು ಭಾಗ ಮಾಡಕ್ ಹೊರಟಿದ್ದೀರಲ್ಲ, 5 ಭಾಗನೋ 6 ಭಾಗನೋ ಎಷ್ಟು ಭಾಗ ಮಾಡ್ತಿರೋ ಗೊತ್ತಿಲ್ಲ. ನೀವು ಬೆಂಗಳೂರು ಈಸ್ಟನ್ನ ಹೆಂಗೆ ಅಂತೀರ? ಕನ್ನಡ ಎಲ್ಲಿ ಉಳಿತತೆ ಈಸ್ಟಲ್ಲಿ? ಹೇಳಿ, ಈಸ್ಟಲ್ಲಿ ಹೆಂಗ್ ಕನ್ನಡ ಉಳಿಯಕ್ ಸಾಧ್ಯನೇ ಇಲ್ಲ. ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ. ಕನ್ನಡಕ್ಕೆ ಧಕ್ಕೆ ಬರುತ್ತೆ. ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ, ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ. ಕನ್ನಡದ ಮೇಯರ್ಗಳಾಗಲ್ಲ. ಇಷ್ಟು ದಿನ ಎಲ್ಲ ಕನ್ನಡದವರೇ ಆಗಿರೋದು, ಕರೆಕ್ಟ್ ಏನಪ್ಪ? ಇಷ್ಟು ದಿನ ಆಗಿರೋರೆಲ್ಲ ಕನ್ನಡದವರೇ. ಮುಂದೆ ಯಾರ್ಯಾರಾಗುತ್ತೋ ತಡೆಯಕ್ಕಾಗ್ತತ ನೀವು ಡೆಮಾಕ್ರಸಿಯಲ್ಲಿ? ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ. ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇಯರ್ ಮಾಡಿದ್ರಿ. ನೆಕ್ಸ್ಟ್ ನಿನ್ನೂ ಮಾಡಬೇಕಲ್ಲಪ್ಪ, ನೆಕ್ಸ್ಟ್ ನಿನ್ನೂ ಮಾಡಬೇಕು. ಅದಕ್ಕೆ ಆಗ್ಲಿಲ್ಲ ಅಂದ್ರಲ್ಲ ನೀವು. ಅವಳು ಗೌತಮ್ ಅವರು ಅವ್ರ ತಂದೆನೂ ಇಲ್ಲೇ ಇರೋದು, ಇವನು ಇಲ್ಲೇ ಹುಟ್ಟಿರೋದು. ಬಳ್ಳಾರಿ, ಮೂಲತಃ ಬಳ್ಳಾರಿ ಅವರೆಲ್ಲ, ಅವರೇನಲ್ಲ, ಬೇರೆಯವರಲ್ಲ. ಅಲ್ಲ, ಸಮರ್ಥನೆ ಮಾಡ್ಕೋಬೇಕು, ಹೆಂಗ್ ಬೇಕಂಗ್ ಮಾಡ್ಕೋಬಹುದು. ಸನ್ಮಾನ್ಯ ಅಧ್ಯಕ್ಷರೇ,
ನೀವು ಮಾಡ್ಕೊಂತಿರ್ಲಿ ಬೇಡದಾಗ ಹಂಗ ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ. ನೀವು ನೋಡಿ, ಪೂರ್ವದಲ್ಲೆಲ್ಲ IT-BT ಇದೆ. ಈ ಕಡೆ ಪಶ್ಚಿಮಕ್ಕೆ ಬಂದರೆ ಏನೂ ಇಲ್ಲ, ಆದಾಯ ಬರಲ್ಲ. ದಕ್ಷಿಣಕ್ಕೂ ಆದಾಯ ಬರಲ್ಲ. ಉತ್ತರದಲ್ಲಿ ಮತ್ತೆ ಆದಾಯ ಬರ್ಬೋದು, ಸಮನಾಗಿರ್ಬೋದು ಅಲ್ಲಿ. ಅವಾಗ ನೀವು ಈ ಹಣವನ್ನ ಹೆಂಗ್ ಹಂಚ್ತೀರಾ? ಈ ಕೇಂದ್ರ ಸರ್ಕಾರ ಮಾಡ್ತಾ ಇದಾರಲ್ಲ, ನೀವೆಲ್ಲ ಹೇಳ್ತಿರಲ್ಲ ಅನ್ಯಾಯ ಆಗಿದೆ ಹೆಂಗ್ ಶುರು ಮಾಡ್ಬೇಕಾ? ಬೆಂಗಳೂರಲ್ಲೂ ಅನ್ಯಾಯ ಆಗಿದೆ ದಿನನಿತ್ಯ ಇದೇ ಕೇಳ್ಬೇಕು ನಾವು. ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳ್ಬೇಕು. ಜವಾಬ್ದಾರಿ ಹೇಗೆ ಯಾರು ತಗೊಂತಾರೆ? ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ರಾಜೀವ್ ಗಾಂಧಿ ತಂದಂತ 74 ಅಮೆಂಡ್ಮೆಂಟ್ ಏನಿದೆ ಅದನ್ನು ಮೂಲತಃ ವೈಲೇಟ್ ಮಾಡ್ತಾ ಇದ್ದೀರಾ. ಈಗ ಆಶಯ ಏನಿತ್ತು, ಯಾರು ಚುನಾಯಿತ ಪ್ರತಿನಿಧಿ ಇರ್ತಾನೆ, ಆ ಮೇಯರ್ ಇರ್ತಾನೆ, ಅವನೇ ಸುಪ್ರೀಂ ಇರ್ಬೇಕಾಗಿತ್ತು. ಇಲ್ಲಿಲ್ಲ. ನಮ್ DK ಶಿವಕುಮಾರ್ ಅವರು ಸುಪ್ರೀಂ, ಮುಖ್ಯಮಂತ್ರಿಗಳು ಸುಪ್ರೀಂ. ಯಾಕಂದ್ರೆ ಮುಖ್ಯಮಂತ್ರಿ ಬರಂಗೇ ಇಲ್ಲ. ಈಗ ನೋಡ್ತಾ ಇದ್ದೀರಲ್ಲ, ನಮ್ದು ಕಾರ್ಪೊರೇಷನ್ ಸಭೆ ಇದೆ, ಏನಪ್ಪಾ ವರ್ಷಕ್ಕೊಂದು ಸಭೆ ಮಾಡಬೇಕು. ಯಾವ್ದದು? MPC. ವರ್ಷಕ್ಕೊಂದ್ಸರಿ ಸಭೆ ಮಾಡ್ಬೋದು. ಇದುವರೆಗೂ ಒಬ್ರು ಮಾಡೇ ಇಲ್ಲ, ಒಂದು ದಿನ ಮಾಡಿಲ್ಲ. ಅದನ್ನೇ ಮಾಡಕ್ಕಾಗಲ್ಲ ಅಂದ್ರೆ ಮುಖ್ಯಮಂತ್ರಿ ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಏನ್ ಮೀಟಿಂಗ್ ಮಾಡ್ತಾರೆ? ಮಾಡಿಲ್ಲ ಇದುವರೆಗೂ. ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ. ಮುಖ್ಯಮಂತ್ರಿಗೆ ಅದರದೇ ಆದಂತ ಕೆಲಸ ಕಾರ್ಯಗಳಿರ್ತದೆ. ದಿನನಿತ್ಯ MLA ನೋಡ್ಬೇಕು, ಅಧಿಕಾರ ನೋಡ್ಬೇಕು, ಕಾನೂನು ಸುವ್ಯವಸ್ಥೆ ನೋಡ್ಬೇಕು. ದಿನನಿತ್ಯ ಸಾವಿರಾರು ಜನ ನೋಡ್ತಾರೆ. ಮೀಟಿಂಗ್ ಮಾಡಕ್ಕೆ ಎಲ್ಲ ಅವಕಾಶ ಇದೆ. ಇರೋದನ್ನೇ ಮಾಡ್ತಾ ಇಲ್ಲ ಅವರು. ಅವರು ಅದರಲ್ಲಿ ಬರೆದಿದ್ದಾರೆ. DK ಶಿವಕುಮಾರ್ ಅವರು ಬೇಕು ಅಂತ ಬರ್ಕೊಂಡಿದ್ದಾರೆ. ಅವ್ರಿಲ್ಲ ಅಂದ್ರೆ DK ಶಿವಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸಬೇಕು ಅಂತ ಬರೆದ್ಬಿಟ್ಟವ್ರೆ, ಕ್ಲೀನಾಗಿ ಬರೆದವ್ರೆ. ಆಮೇಲೆ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದ್ರು, ಒಬ್ಬ ಕಮಿಷನರ್ IAS ಅವರು ಒಂದು ಕಾರ್ಪೊರೇಷನ್ ನಡೆಸಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಯೋಗ್ಯತೆ ಇಲ್ಲ, ಅವ್ರ ಕೆಪಾಸಿಟಿ ಇಲ್ಲ. ಅದೇ IAS ಪರಮೇಶ್ವರ್ ಅವರು, ಅದೇ IAS ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಂಡು 7 ಕೋಟಿ ಜನ ನೋಡ್ಕೊಂತಾರೆ. ಅದೇ IAS, ಅದೇ ಪಾಸು. ಅವರನ್ನು ಈ ಕಾರ್ಪೊರೇಷನ್ ಕಮಿಷನರು ಅವನು ಕಾಪಿ ಹೊಡೆದು ಪಾಸ್ ಮಾಡಿ ಬಂದವರ? ಕಾಪಿ ಹೊಡೆದು ಪಾಸ್ ಮಾಡಿ ಬಂದವರ? ಕಾಪಿ ಹೊಡೆದು ಪಾಸ್ ಮಾಡಿ ಬಂದವರ? ಅಲ್ಲಿ UPSC, KPSC ಮುಖ. ಈ ಕಾರ್ಪೊರೇಷನ್ ಕಮಿಷನರು KPSC, ಚೀಫ್ ಇದಾರಲ್ಲ ಅವರು UPSC. ಅಂದ್ರೆ ದುಡ್ಡು ಕೊಟ್ಟು ಬಂದವ್ರ ಹಂಗಾರೆ? ಅಂದ್ರೆ ಅಧಿಕಾರ ಕಾರ್ಪೊರೇಷನ್ ನಡ್ಸಕ್ಕೆ ಆಗಲ್ಲ ಒಬ್ಬ IAS. ಅದೇ IAS ಇಡೀ ರಾಜ್ಯವನ್ನು ನಡೆಸ್ತಾರೆ. ಒಬ್ಬ ಚುನಾಯಿತ ಮೇಯರು ಇಲ್ಲಿರುವಂತ 1 ಕೋಟಿ ಜನನ ನೋಡ್ಕೊಳಕ್ಕಾಗಲ್ಲ. ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ಕೊಂತಾರೆ. 7 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಈ ದೇಶದ ಪ್ರಧಾನಿ 140 ಕೋಟಿ ಜನ ನೋಡ್ಕೊಂತಾರೆ. ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ? ಕರ್ನಾಟಕನೂ ಭಾಗ ಮಾಡ್ತೀರ ಹಂಗಾರೆ? ಅದಲ್ಲ.